ಸರ್ ಇನ್ನು ಈ ಒಂದು ಪ್ರಾಡಕ್ಟ್ನ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಮತ್ತು ಏನೇನೆಲ್ಲ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾನೆಲ್ಲ ಹೇಗೆ? ಹೌದು, ಟು ಬಿ ಫ್ರ್ಯಾಂಕ್ ಇದು ಒಂದು ಆಲ್ಮೋಸ್ಟ್ ಲೈಕ್ 3 ರಿಂದ 4 ತಿಂಗಳು ಟೈಮ್ ತೊಗೊಂಡಿದ್ದೀವಿ. ಸೊ ನನ್ನ ಹೆಸರು ಬಂದ್ಬಿಟ್ಟು ಹರ್ಷವರ್ಧನ್ ಅಂತ. ಸೊ ನಾನು ರೊಬೋಟಿಕ್ಸ್ ಇಂಜಿನಿಯರ್. ಸೊ ನಾನು ಅನಿತಾ ಅವರು ಈ ಪ್ರಾಜೆಕ್ಟ್ ಪರ್ಟಿಕ್ಯುಲರ್ಲಿ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ಲೈಕ್ ಆಲ್ಮೋಸ್ಟ್ 3 to 4 ಮಂತ್ಸ್ ತೊಗೊಂಡಿದ್ದೀವಿ. ಸೊ ಮುಂಚೆ ನಾನು 2011ರಿಂದನೂ ಹ್ಯೂಮನಾಯ್ಡ್ ಡೆವಲಪ್ಮೆಂಟ್ ಆಗಲಿ ಅಥವಾ ರಿಹ್ಯಾಬಿಲಿಟೇಟಿವ್ ಸಿಸ್ಟಮ್ಸ್ ಆಗಲಿ, ಬಯೋನಿಕ್ ಹ್ಯಾಂಡ್ ಅಂತ ಪ್ರಾಜೆಕ್ಟ್ಸು ಅಥವಾ ಎಕ್ಸೋಸ್ಕೆಲಿಟನ್ಸ್ ಥರ ಪ್ರಾಜೆಕ್ಟ್ಸ್ ನಾನು DRDO ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಸೊ ಅದಾದ ನಂತರ ನಾವು ರೀಸೆಂಟ್ಲಿ ಇದನ್ನು ಒಂದು ಕೊಲಾಬ್ರೇಷನಲ್ಲಿ ಮಾಡೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿ ಒಂದು 3-3.5 ತಿಂಗಳು ಟೈಮ್ ತೊಗೊಂಡಿದ್ದೀವಿ ಇದನ್ನು ಮಾಡಲಿಕ್ಕೆ. ಸೊ ಓವರಾಲ್ ಏನಾಗಿದೆ ಅಂದರೆ ಈ ಒಂದು ಸಿಸ್ಟಮ್ ಹೇಗಿದೆ ಅಂದರೆ, ಸೊ ಕಂಟಿನ್ಯೂಸ್ ಆಗಿ ಇವಾಗ ಕೆಲವೊಂದು ಸತಿ ನೀವು ಕೆಲವೊಂದು ಜಾಗದಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ, ಈಗ ಗುಡ್ಡಗಳಲ್ಲಿ ಹತ್ಕೊಂಡು ಹೋಗಬೇಕಾಗತ್ತೆ. ಅಂಥ ಪರಿಸ್ಥಿತಿಗಳಲ್ಲಿ ಈ ಥರ ಒಂದು ಸಿಸ್ಟಮ್ ಹಾಕ್ಕೊಂಡು ಹೋದರೆ ಅದು ನಿಮಗೆ ನಿಮ್ಮ ಕಾಲ ಮೇಲೆ ಜಾಸ್ತಿ ಲೋಡ್ ಬೀಳದಿರೋ ಥರ ಸೊ ಈ ಥರ ಒಂದು ಅಸಿಸ್ಟ್ ಮಾಡುತ್ತೆ. ಅದೇನು ಮಾಡುತ್ತೆ ಅಂದರೆ ನಿಮಗೆ ಒಂದು ಪುಷ್ ಕೊಡುತ್ತೆ, ಆರ್ಟಿಫಿಷಿಯಲಿ ಹಿಂದ್ಗಡೆಯಿಂದ ಪುಷ್ ಕೊಡುತ್ತೆ. ಸೊ ದಟ್ ನಿಮ್ಮ ಕಾಲ ಮೇಲೆ ಏನು ಲೋಡ್ ಬೀಳ್ತಾ ಇರ್ತದೆ ಅದನ್ನು ಕಡಿಮೆ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಯೂಸ್ ಮಾಡುವಂಥದ್ದು. ದಿಸ್ ಇಸ್ ಕಾಲ್ಡ್ ಆಗ್ಮೆಂಟೇಷನ್. ಎರಡನೇದು ಬಂದ್ಬಿಟ್ಟು ಪರ್ಟಿಕ್ಯುಲರ್ಲಿ ನೀವು ಇವಾಗ ರಿಹ್ಯಾಬಿಲಿಟೇಷನ್ ಅಂತ ತಗೊಂಡಾಗ ಇದರ ಕೆಲಸ ಏನಿರ್ತದೆ, ರಿಹ್ಯಾಬಿಲಿಟೇಷನಲ್ಲಿ ಇವಾಗ ಯಾರಾದರೂ ಒಬ್ಬರಿಗೆ ಸ್ಟ್ರೋಕ್ ಆಗಿರುತ್ತೆ ಅಥವಾ ಕಾಲ್ ಪೇಯ್ನ್ ಇರ್ತದೆ ಅಥವಾ ಆಫ್ಟರ್ ಥೆರಪಿ ಲೆಟ್ಸೆ ಒಂದು ಯಾವುದೋ ಒಂದು ಇದು ನಡೆದಿರ್ತದೆ, ಒಂದು ಆಪರೇಷನ್ ನಡೆದಿರ್ತದೆ, ಕಾಲಿಗೆ ನೀ ಆಪರೇಷನ್ ನಡೆದಿರ್ತದೆ. ಸೊ ಈ ಥರ ಆಪರೇಷನ್ ನಡೆದಾಗ ಏನಾಗುತ್ತೆ, ಆಪರೇಷನ್ ಆದ ನಂತರ ಅವರಿಗೆ ಮತ್ತೆ ರಿಕವರ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಈ ಟೈಮ್ ಬಂದು ಪರ್ಟಿಕ್ಯುಲರ್ಲಿ ತುಂಬ ಜಾಸ್ತಿ ಇರ್ತದೆ. ಆವಾಗ ಅವರಿಗೆ ಈ ಟೈಮಲ್ಲಿ ಎಷ್ಟು ಫಿಸಿಯೋಥೆರಪಿ ಆಗಲಿ ಈ ಥರ ರಿಹ್ಯಾಬಿಲಿಟೇಟಿವ್ ಇದನ್ನ ವರ್ಕ್ಸ್ನ ಮಾಡ್ತಾರೆ. ಸೊ ಇದನ್ನು ಮಾಡಬೇಕಾದ್ರೆ ಏನಾಗುತ್ತೆ, ಅವರ ಆ ಟೈಮನ್ನು ರಿಕವರ್ ಟೈಮ್ನ ಕಡಿಮೆ ಮಾಡ್ಬೋದು ಇದರಿಂದ. ಆಮೇಲೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದು ಏನಿದೆ, ದಿಸ್ ಇಸ್ ಪ್ರಾಪರ್ಲಿ ರಿಹ್ಯಾಬಿಲಿಟೇಟಿವ್ ನೀ ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ನೀ ಎಕ್ಸೋಸ್ಕೆಲಿಟನ್ ಅಂದರೆ ನಮ್ಮ ನೀಸ್ನ ಸಪೋರ್ಟ್ ಮಾಡುವಂಥ ಒಂದು ಎಕ್ಸ್ಟರ್ನಲ್ ಮೀನ್ಸಲ್ಲಿ ಆಗ್ಮೆಂಟ್ ಮಾಡೋದು ಒಂದು ವಿಚಾರ ಇದರಲ್ಲಿ. ಸೊ ಇದೇನು ಮಾಡ್ತದೆ, ಇವಾಗ ಯಾರಾದರೂ ಬೈ ಮಿಸ್ ಆಗಿ ಸ್ಟ್ರೋಕ್ ಆಗಿರ್ತದೆ ಅಂತ ಇಟ್ಕೊಳ್ಳಿ. ಸ್ಟ್ರೋಕ್ ಆಗಿರೋರಿಗೆ ಏನಾಗುತ್ತೆ, ಕೆಲವೊಂದು ಸತಿ ಅವರಿಗೆ ಬೆಡ್ಡಿಂದ ಎದ್ದೇಳೋಕ್ಕಾಗೋದಿಲ್ಲ. ಸ್ಟ್ರೋಕ್ ಆದ ನಂತರ ಅವರಿಗೆ ಪೂರ್ತಿ ಒಂದು ಸೈಡು ವರ್ಕ್ ಆಗ್ತಿರಲ್ಲ. ಸೊ ಅಂಥವ್ರಿಗೆ ಏನಾಗುತ್ತೆ, ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅವರಿಗೆ ಇದನ್ನು ಹಾಕಿ ನಡೀಲಿಕ್ಕೆ ಒಂದು ಸಹಾಯ ಮಾಡ್ಬೋದು ಇದರಿಂದ. ಅದು ಒಂದು ನಮ್ಮ ಬಾಡಿದು ಒಂದು 80 to 90% ಆಫ್ ಲೋಡ್ ಅದೇ ತೊಗೊಳೋದ್ರಿಂದ ಸೊ ಏನಾಗುತ್ತೆ, ಅವರು ನಡಿಲಿಕ್ಕೆ ಪ್ರಯತ್ನ ಪಟ್ಟರೆ ಇದ್ರ ಜೊತೆಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಎರಡನೇದು ಇದು ಒಂದು. ಇನ್ನೊಂದು ಕೇಸ್ ಬಂದ್ಬಿಟ್ಟು ಯಾರಾದರೂ ಇವಾಗ ದಪ್ಪ ಇರ್ತಾರೆ. ದಪ್ಪ ಇರೋರಿಗೆ ಏನಾಗುತ್ತೆ, ನಡಿಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸತಿ ಅವ್ರ ನೀ ಮೇಲೆ ತುಂಬ ಲೋಡ್ ಬೀಳ್ತಾ ಇರ್ತದೆ. ಸೊ ದ್ಯಾಟ್ ಅವರಿಗೆ ನಡಿಲಿಕ್ಕೂ ಕಷ್ಟ ಆಗ್ತಿರ್ತದೆ. ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅವರಿಗೂ ಸಮೇತ ಇದನ್ನು ಯೂಸ್ ಮಾಡ್ಬೋದು. ಎಷ್ಟು ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಇದು? ಈಗ ಪ್ರೆಸೆಂಟ್ಲಿ ಇದ್ರದ್ದು ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು ನಮಗೆ 7.5 hours 8 hours ತನಕ ಬರ್ತಾ ಇದೆ. ಸೊ ಅಪ್ ಟು 18 kilometers ಪರ್ ಡೇ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. 18 to 19 kilometers ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇದರಲ್ಲಿ. ಅಲಾಂಗ್ ವಿತ್ ದಸ್ ಟೆಕ್ನಾಲಜಿ ಯಾವ ಥರ ಮಾಡಿದ್ದೀವಿ ಅಂದರೆ, ಇದು ನಡ್ಕೊಂಡು ಹೋಗ್ತಿದ್ದಂಗೆ ಆಟೋಮೆಟಿಕಲಿ ಇಟ್ ವಿಲ್ ರೀಚಾರ್ಜ್ ಇಟ್ ಸೆಲ್ಫ್. ಸೊ ಆ ಥರ ಒಂದು ಟೆಕ್ನಾಲಜಿನ ನಾವು ಇದರಲ್ಲಿ ಹೊಸದಾಗಿ ತೊಗೊಂಡ್ಬಂದಿದ್ದೀವಿ. ಈ ಟೆಕ್ನಾಲಜಿ ಬಂದ್ಬಿಟ್ಟು ನಿಮಗೆ ಜನರಲಿ ಏನಾಗ್ತದೆ, ಕಂಪ್ಲೀಟಾಗಿ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಪ್ ಟು 20% ಅದು ಸೆಲ್ಫ್ ಚಾರ್ಜ್ ಮಾಡ್ಕೊಳ್ಳುತ್ತೆ. ಮತ್ತು ಇದು ರೀಚಾರ್ಜಬಲ್ ಇರ್ತದೆ ಬ್ಯಾಟ್ರಿ. ಪ್ರಾಯೋಗಿಕವಾಗಿ ಅಂದರೆ ಎಕ್ಸ್ಪೆರಿಮೆಂಟಲ್ ಆಗಿ ಯೂಸ್ ಮಾಡಿದ್ರಾ? ಹೇಗಿದೆ ರಿಸಲ್ಟ್ ಇದು? ಇವಾಗ ನಾವು ಎಕ್ಸ್ಪೆರಿಮೆಂಟಲಿ ನಾವು ಟ್ರಯಲ್ ಮಾಡಿ ನೋಡಿದಾಗ ನಮಗೆ ಅರೌಂಡ್ 30 to 40% ಆಫ್ ಆಗ್ಮೆಂಟೇಷನ್ ಸಿಗ್ತಾ ಇದೆ ಪ್ರೆಸೆಂಟ್ಲಿ. ಸೊ ಇದಲ್ಲದೆ ನೆಕ್ಸ್ಟ್ ಪ್ರಾಡಕ್ಟ್ ನಾವೇನು ಮಾಡ್ತಿದ್ದೀವಿ, ಇದರಲ್ಲೇ ವರ್ಷನ್ 1 ಅಂತ ಇನ್ನೊಂದು ಮಾಡಿದ್ವಿ ನಾವು. ಅದು ಬಂದ್ಬಿಟ್ಟು ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸಿನ್ಸ್ ಇವಾಗ ಇಲ್ಲಿ ನಮ್ಮ ಪ್ರೆಸೆಂಟ್ ಕ್ರೈಟೀರಿಯಾದಲ್ಲಿ ಹೇಗಿರ್ತದೆ ಅಂದರೆ, ರೆಗ್ಯುಲರ್ ಆಗಿ ಹಾಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ದೊಡ್ಡ ಸಿಸ್ಟಮ್ ಹಾಕ್ಬಿಟ್ರೆ ಯಾರಿಗೂ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಮತ್ತು ಅದು ತುಂಬ ಇರಿಟೇಟಿಂಗ್ ಆಗಿರ್ತದೆ. ಈಗ ಯಾರೋ ನೋಡಿದಾಗ ಇದನ್ನು ಬಾಡಿಲಿ ಶೇಪ್ ಆಗಲಿ ಇದಾಗಲಿ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಇದನ್ನು ಒಂದು ಸಣ್ಣ ಪ್ರಾಡಕ್ಟ್ ಆಗಿ ಮಾಡಿ ಇಟ್ಟಿದ್ದೀವಿ ಇದನ್ನು. ಸೊ ಆ ದೊಡ್ಡ ಪ್ರಾಡಕ್ಟ್ ಏನಿದೆ ಅದು ಬಂದ್ಬಿಟ್ಟು ನಿಮಗೆ ಅಪ್ ಟು 85% ಇಂದ 90% ತನಕ ನಿಮಗೆ ಎಫಿಷಿಯನ್ಸಿ ತೋರಿಸುತ್ತೆ. ಸೊ ದಟ್ ನೀವು ನಿಮ್ಮ ಕೈಯಾರೆ ಒಂದು ಚೂರು ಕೊಟ್ಟರು ಆಟೋಮೆಟಿಕ್ಲಿ ನಿಮ್ಮ ಬಾಡಿನ ಎತ್ತೋ ಥರ ಸಿಸ್ಟಮ್ ಮಾಡಿದ್ದೀವಿ. ಈಗ ಎಷ್ಟೋ ಜನ ಸರ್, ಈಗ ಅಂದರೆ ಹುಟ್ತಾನೆ ಕೆಲವೊಬ್ಬರಿಗೆ ಕಾಲು ಸ್ವಾಧೀನ ಇರೋದಿಲ್ಲ ಅಥವಾ ನಡಿಲಿಕ್ಕಾಗಲ್ಲ. ಆಕ್ಸಿಡೆಂಟ್ ಆಗಿರೋದು ಓಕೆ, ನೀವು ಹೇಳಿದ್ರಿ ಅದು
ಮುಂದೆ ಹೋಗ್ತಾ ಹೋಗ್ತಾ ಕಾಲು ಕಳ್ಕೊಂಡಿರ್ತಾರೆ. ಬಟ್ ಹುಡ್ತಾನೆ ಎಷ್ಟೋ ಜನಕ್ಕೆ ಕಾಲ್ದು ಸ್ವಾಧೀನ ಇರಲ್ಲ, ಅಂಥವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಹೇಗೆ? ನೋಡಿ, ಹುಟ್ತಾನೆ ಸ್ವಾಧೀನ ಇಲ್ಲದೆ ಇರೋರಿಗೆ ಹೇಗಿರ್ತದೆ ಅಂದರೆ ಅವರಿಗೆ ಅದನ್ನು ಮತ್ತೆ ಇದನ್ನು ಬರ್ಸೋದಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅವಾಗ ಏನಾಗುತ್ತೆ, ಒಂದು ಥೆರಪಿ ಆ್ಯಸ್ ಅ ಥೆರಪಿ ಒಂದು ಸ್ವಲ್ಪ ಅವ್ರಿಗೇನೋ ಬರ್ತಾ ಇದೆ, ಸ್ವಾಧೀನ ಲೈಟಾಗಿದೆ ಅಂದಾಗ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಖಂಡಿತ ಇದನ್ನು ಯೂಸ್ ಮಾಡ್ಬೋದು. ಬಟ್ ಕಂಪ್ಲೀಟಾಗಿ ಅವ್ರಿಗೆ ಯಾವುದೇ ರೀತಿ ಬರ್ತಿಲ್ಲ ಅಂದಾಗ ಇದನ್ನು ಆ್ಯಸ್ ಅ ಎಕ್ಸೋಸ್ಕೆಲಿಟನ್ ಥರನೇ ವೇರ್ ಮಾಡಿಸ್ಬಿಟ್ಟು ಅವ್ರ ಕಾಲ ಪ್ರಕಾರ ಅದನ್ನು ಡಿಸೈನ್ ಮಾಡಿ ಅದಕ್ಕೆ ಪ್ರೋಗ್ರಾಮ್ ಮಾಡಿಬಿಟ್ಟು ಮಾಡ್ಬೋದು. ಅದರಲ್ಲಿ ಏನಂದರೆ ಸ್ವಲ್ಪ ಡಿಸೈನ್ ಚೇಂಜಸ್ ಆಗ್ತದೆ. ಸೊ ಯಾಕೆಂದರೆ ಅವ್ರದ್ದು ಹುಟ್ತಾನೆ ಆ ಥರ ಆಗಿದೆ ಅಂದರೆ ಮೋಸ್ಟ್ ಕೇಸಸ್ ಹೆಂಗಿರ್ತದೆ, ಕಾಲು ಅದೇ ಥರ ಇರಬೇಕು ಅಂತಿಲ್ಲ. ನಾರ್ಮಲ್ ಆಗಿ ನಮ್ಮ ಕಾಲುಗಳು ಹೇಗಿರ್ತದೋ ಅದೇ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆ ಡಿಸೈನ್ ಚೇಂಜಸ್ನ ಅವ್ರ ಕಾಲ ಪ್ರಕಾರ ಮಾಡಿಬಿಟ್ಟು ಇದನ್ನು ರೀಪ್ರೋಗ್ರಾಮ್ ಮಾಡಿ ದಿಸ್ ಹ್ಯಾಸ್ ಗಾಟ್ AI ಆಲ್ಗರಿದಮ್ಸ್ನ ನಾವು ಫಿಲ್ ಮಾಡಿದ್ದೀವಿ ಇದರಲ್ಲಿ. ಸೊ ದಟ್ ನಾವು ಅದನ್ನು ಚೇಂಜಸ್ ಮಾಡಿಕೊಂಡು ಅದ್ರ ಪ್ರಕಾರ ಅವರಿಗೆ ಮಾಡಿಕೊಡ್ಬೋದು. ಆವಾಗ ಸಬ್ಜೆಕ್ಟಿವ್ ಆಗ್ತಾ ಹೋಗುತ್ತೆ. ಜನರಲ್ ಪರ್ಪಸ್ ಕೆಲವೊಂದು ಮಾಡ್ಬೋದು, ಅದ್ರ ಜೊತೆಗೆ ಸಬ್ಜೆಕ್ಟಿವ್ ಆಗಿ ಸಮೇತ ನಮಗೆ ಇವಾಗ ನೀವು ಹೇಳಿದಾಗೆ ಯಾರಿಗಾದ್ರೂ ಸಮಸ್ಯೆ ಇರೋರಿಗೆ ಹುಡುಕಿ ಮಾಡ್ಬೋದು ಖಂಡಿತ. ಈ ಹಿಂದೆ ನೀವು ಹೇಳಿದ್ರೆ ಆಗಲೇ ಒಂದು ಸಂಸ್ಥೆಯಲ್ಲಿ DRDO ಸಂಸ್ಥೆಯಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತೇನೆ. ಸೈಂಟಿಸ್ಟ್ ಆಗಿ ಮಾಡ್ತಿರ್ಲಿಲ್ಲ, ನಾನು DRDOದಲ್ಲಿ ಆಸ್ ಅ ಸೀನಿಯರ್ ರಿಸರ್ಚ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ. ಆ ಒಂದು ಸಂಸ್ಥೆನ ಬಿಟ್ಟು ಹೊರಗೆ ಬಂದು ಈ ರೀತಿ ಪ್ರಾಡಕ್ಟ್ ಮಾಡ್ಬೇಕಂತ ಯಾಕೆ ಅಂದರೆ ಈಗ ಒಂದು ಏನಂದರೆ ನಮ್ಮ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಸಿಸ್ಟಮಲ್ಲಿ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ನಡೆಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಏನು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಆ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಮಾಡಿ ನೀವು ಅದನ್ನು ಆಚೆ ಕಡೆ ತೊಗೊಂಡು ಬರಬೇಕಂದ್ರೆ ಆ ಟೈಮ್ ಲೈನ್ ತುಂಬ ದೊಡ್ಡದಾಗಿರುತ್ತೆ. ಇವತ್ತಿನ ಒಂದು ಫಾಸ್ಟ್ ಎನ್ವಿರಾನ್ಮೆಂಟಲ್ಲಿ ನಾವು ಎಷ್ಟು ಬೇಗ ಮಾಡಿ ಯಾರಿಗಾದರೂ ಎಷ್ಟು ಬೇಗ ಕೊಡ್ತೀವಿ ಅನ್ನೋದು ತಲುಪಿಸೋದಿದೆಯಲ್ಲ, ನಾವು ಪ್ರಾಡಕ್ಟ್ ಮಾಡೋದು ತುಂಬ ಸುಲಭ ಅಂತ ಅನ್ನಿಸ್ಬೋದು. ಬಟ್ ಪ್ರಾಡಕ್ಟ್ನ ಒಬ್ಬ ಎಂಡ್ ಕಸ್ಟಮರಿಗೆ, ಅಂದರೆ ಯಾರಾದರೂ ರಿಹ್ಯಾಬಿಲಿಟೇಷನ್ ರಿಕ್ವೈರ್ಮೆಂಟ್ ಇರೋರಿಗೆ ಅಥವಾ ಇನ್ನೊಬ್ಬರಿಗೆ ಅವ್ರು ಯಾರಿಗೆ ಅದು ರಿಕ್ವೈರ್ಮೆಂಟ್ ಇರುತ್ತೋ ಅವ್ರಿಗೆ ಅದನ್ನು ತಲುಪಿಸೋದಿದೆಯಲ್ಲ, ಆ ಟೈಮ್ ಎಷ್ಟು ಕಡಿಮೆ ಇದ್ದಷ್ಟು ಒಳ್ಳೆಯದು. ಸೊ ಈ ಒಂದು ಕಾರಣಕ್ಕೆ ನಾವು ಈ ಥರ ಒಂದು ಪ್ರಾಡಕ್ಟ್ಸನ್ನು ನಾವೇ ಸ್ವಂತವಾಗಿ ಮಾಡೋಣ ಅನ್ನೋ ಕಾರಣಕ್ಕೆ ಖಂಡಿತ ಇದೆ. ನೋಡಿ, ಏನು ಸಮಸ್ಯೆ ಆಗುತ್ತೆ ಅಂದರೆ, ನಮ್ಮ ಇಂಡಿಯನ್ ಕ್ರೈಟೀರಿಯಾದಲ್ಲಿ ನೀವು ಚೆಕ್ ಮಾಡಿದರೆ ನಮ್ಮವರಿಗೆ ನಮ್ಮ ಕಂಡೀಷನ್ಸೇ ಬೇರೆ ದೇಶಗಳಲ್ಲಿ ಹೆಲ್ತ್ ಮತ್ತು ಇದ್ರ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಸೊ ಅವರು ಎಷ್ಟು ದುಡ್ಡು ಕೊಟ್ಟರು ಅವರು ತಗೊಳ್ಳೋ ಸಾಧ್ಯತೆ ಈಸಿ, ಅವರಿಗೆ ತುಂಬ ಈಸಿಯಾಗಿ ತೊಗೊಳ್ತಾರೆ. ನಾವು ಫೋನ್ ತೊಗೊಂಡಾಗೆ ಅವರು ಯಾವುದೋ ಒಂದು ಐಟಮ್ ತೊಗೊಳ್ತಾರೆ. ಅದೇ ನಮ್ಮ ದೇಶದಲ್ಲಿ ಅದೇ ವಿಚಾರನ ತಗೊಳ್ಬೇಕು ಅಂದರೆ 10 ಸತಿ ಯೋಚನೆ ಮಾಡ್ತಾರೆ. ಮೇಜರ್ ಬಂದ್ಬಿಟ್ಟು ನಮ್ಮಲ್ಲಿ ಮಿಡಲ್ ಕ್ಲಾಸಿಂದ ಹಿಡಿದು ಇರೋ ತನಕ ಯಾರೇ ತಗೊಳ್ಳೋದಿದ್ರು ಹೆಲ್ತ್ ಕ್ರೈಟೀರಿಯಾದಲ್ಲಿ ಬಂದಾಗ ಅಷ್ಟು ದುಡ್ಡನ್ನ ನಾವು ಕೊಟ್ಟು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇದ್ರೂ ಅವ್ರ ಕೈಲಿ ತೊಗೊಳಕ್ಕಾಗಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಈ ಅಫೋರ್ಡಬಿಲಿಟಿ ತುಂಬ ಪ್ರಾಬ್ಲಮ್ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಿಗೆ ಈ ಥರ ಟೆಕ್ನಾಲಜಿ ನಮ್ಮಲ್ಲಿ ಬೆಳೆದ್ರೆ ಅದನ್ನು ನಾವು ಇನ್ನೂ ಕಡಿಮೆ ದುಡ್ಡಿಗೆ ಮಾರ್ಬೋದು. ಆಚೆ ಕಡೆ ಏನಾಗುತ್ತೆ, ಎಲ್ಲ ಒಂದೊಂದು ಕಾಂಪೊನೆಂಟ್ ಲೆವೆಲಿಂದನೂ ನೀವು ತೊಗೊಂಡ್ರೆ ಬೇರೆ ದೇಶದಿಂದ ತರಿಸ್ಬಿಟ್ಟು ನೀವು ಮಾಡೋದಿದ್ರೆ ಅದು ನಿಮ್ಗೆ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಇವಾಗ ನೋಡಿ, ನಾವು ಮಾಡಿರೋದ್ರ ಎಷ್ಟು ಕಡಿಮೆ ಆಗುತ್ತೆ ಅಂದರೆ ನಮ್ಮಲ್ಲೇ ಎಲ್ಲ ಡೆವಲಪ್ ಮಾಡಿರೋದ್ರಿಂದ ಈ ಟೆಕ್ನಾಲಜಿ ಎಲ್ಲರಿಗೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಲುಪಿಸ್ಬೋದು. ಮತ್ತು ರೇಟ್ ಕಡಿಮೆ ಆಗ್ತದೆ, ಪ್ರತಿಯೊಬ್ಬರಿಗೂ ಕೈಗೆಟ್ಕೋ ಬೆಲೆಯಲ್ಲಿ ಸಿಗಬೇಕು. ಸೊ ಇವೆಲ್ಲ ಕೆಲವೊಂದು ವಿಚಾರಗಳಿದೆ. ಸೊ ಈ ಗೌರ್ಮೆಂಟಿಂದ ಯಾವ ರೀತಿಯಾದಂಥ ಪ್ರೋತ್ಸಾಹ ಸಿಗ್ತದೆ ಸರ್? ಯಾಕಂತಂದರೆ ನಿಮ್ಮದು ಸ್ಟಾರ್ಟಪ್ ಆಗಿದೆ, ಬಡ ಜನಗಳಿಗೆ ಈ ಒಂದು ಸೇವೆ ಅಂದರೆ ಈ ಒಂದು ಪ್ರಾಡಕ್ಟ್ನ ತಲುಪಿಸ್ಬೇಕು ಅಂತಿದ್ದೀರಾ. ನಿಮ್ಮ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು, ಗೌರ್ಮೆಂಟಿಂದ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಗ್ತದೆ? ಗೌರ್ಮೆಂಟಿಂದ ನಮಗೆ ಸಪೋರ್ಟ್ ಅಂದರೆ ಒಂದು ಟೆಕ್ನಿಕಲ್ ಸಪೋರ್ಟ್ಸ್ ಅನ್ನೋ ರೀತಿಲಿ ನಮಗೆ ಸಿಗ್ತಾ ಇದೆ ಪ್ರೆಸೆಂಟ್ಲಿ. ಯಾಕಂದರೆ DRDOಸಲ್ಲಿ ಇದಾಗಲಿ ಅವರು ನಮಗೆ ಎಷ್ಟಾಗ್ತದೋ ಅಷ್ಟು ಅವ್ರ ಕೈಲಾಗಿರೋ ಸಪೋರ್ಟ್ ಅವ್ರು ಮಾಡ್ತಿದ್ದಾರೆ. ಬಟ್ ವಿರಾಸ್ ಇನ್ ಕಮಿಂಗ್ ಟು ಫಿನಾನ್ಷಿಯಲ್ ಇದು ಎಲ್ಲ ಬಂದಾಗ MSMEs ಮತ್ತು ಇದರಿಂದ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸ್ವಲ್ಪ ಪ್ರೋಸೆಸ್ ದೊಡ್ಡದಿದೆ. ಸೊ ಮೇ ಬಿ ಅದು ಶಾರ್ಟ್ ಮಾಡಿದರೆ ಈಸಿ ಆಗಿರೋದು. ಸೊ ನಡೀತಾ ಇದೆ. ಸೊ ಅದೇ ಅದು ಕಂಪ್ಲೀಟಾಗಿ ನಾವು ಅದನ್ನು ತೆಗೆದುಹಾಕೋ ರೀತಿಯಲ್ಲಿ ಏನಿಲ್ಲ, ಬಟ್ ಸ್ವಲ್ಪ ಪ್ರೋಸೆಸ್ ಸ್ವಲ್ಪ ದೊಡ್ಡದಿದೆ. ವಾಟ್ಸ್ ಯುವರ್ ವಿಷನ್? ಅಂದರೆ ಈ ಒಂದು ಪ್ರಾಡಕ್ಟ್ ಅಥವಾ ಈ ಒಂದು ಹೆಲ್ತ್ ರಿಲೇಟೆಡ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನು ವಿಷನ್ ಇದೆ ನಿಮಗೆ? ನಮ್ಮ ವಿಷನ್ ವೆರಿ ಸಿಂಪಲ್ ಸರ್. ನಾನು ಹೇಳಿದಾಗೆ ಪ್ರತಿಯೊಂದು ಪ್ರಾಡಕ್ಟ್ಸ್, ಏನು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಆಗಲಿ, ರೊಬಾಟಿಕ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಲಿ, ಪ್ರತಿಯೊಂದು ಮೊದಲನೇ ವಿಷನ್ ಬಂದು ನಮ್ಮದು ಮೇಕ್ ಇನ್ ಇಂಡಿಯಾ, ಎಲ್ಲ ನಮ್ಮಲ್ಲೇ ಆಗಬೇಕು. ಕಾಂಪೊನೆಂಟ್ ಲೆವೆಲಿಂದನೂ, ಸಿಸ್ಟಮ್ ಲೆವೆಲಿಂದನೂ, ಸಬ್ ಸಿಸ್ಟಮ್ ಲೆವೆಲಿಂದನೂ ಪ್ರತಿಯೊಂದು ನಮ್ಮಲ್ಲೇ ನಡಿಬೇಕು. ಎರಡನೇದು, ಕಸ್ಟಮರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಗಬೇಕು, ನಮ್ಮಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ನಮ್ಮ ಒಂದು ಯೋಚನೆ ಇದೆ.